ಗುರುವಿಗೆ ವಂದನೆಗಳು. ಗುರು ನಮ್ಮೆಲ್ಲರೊಂದಿಗೆ. ದೈವಿಕ ಮಹಾಶಕ್ತಿ, ಗುರುವಿನ ಮಹಾಶಕ್ತಿ ಹಗಲು ಎಲ್ಲ ಸಮಯದಲ್ಲೂ, ಎಲ್ಲ ಕೆಲಸ ಕಾರ್ಯಗಳಲ್ಲೂ, ಎಲ್ಲ ಉದ್ಯೋಗಗಳಲ್ಲೂ ಸಹವರ್ತಿಯಾಗಿ, ಸಂರಕ್ಷಣೆಯಾಗಿ, ಮಾರ್ಗದರ್ಶಕವಾಗಿಯೂ ಇರಲಿ. ದೈವಿಕ ಮಹಾಶಕ್ತಿಯು, ಪ್ರಪಂಚ ಶಕ್ತಿಯು, ಗುರುಶಕ್ತಿ, ತಂದೆ ತಾಯಿ ಶಕ್ತಿ ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗೆ ಅದು ಡಿವೈನ್ ಪ್ರೊಟೆಕ್ಷನ್ ಆಗಿ ಕಾಪಾಡಲಿ ಅಂತ ಹೇಳ್ತಾ, ಮೊದಲನೇದಾಗಿ ನನ್ನ ತಂದೆ ತಾಯಿಗಳಿಗೆ, ಜನ್ಮ ಕೊಟ್ಟಂತಹ ನನ್ನ ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ, ನನ್ನ ಚಿಕ್ಕಂದಿನಿಂದ ಇದುವರೆಗೂ ಬಂದಂತಹ ಗುರುಗಳ ಪಾದಾರವಿಂದಕ್ಕೆ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ, ನನಗೆ ಕೈ ಹಿಡಿದು ನಡೆಸಿದಂತಹ ನನ್ನ ಪತಿಯ ಪಾದಕ್ಕೆ ವಂದಿಸುತ್ತಾ, ನನಗೆ ಚಿಕ್ಕಂದಿನಿಂದ ಇದುವರೆಗೂ ಗೆಳೆಯರಾಗಿ ನನಗೆ ಸಹಕಾರ ಮಾಡಿ ನನ್ನನ್ನು ಮೇಲ್ಮಟ್ಟಕ್ಕೆ ಕರೆದುಕೊಂಡು ಹೋದಂತಹ ಎಲ್ಲ ಆತ್ಮೀಯ ಗೆಳೆಯರಿಗೆ ನನ್ನ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಮಾನಸಿಕವಾಗಿ ಸಲ್ಲಿಸುತ್ತಾ, ನನ್ನ ಗುರು ವೇದಾದ್ರಿ ಮಹರ್ಷಿಯವರು ಕುಂಡಲಿನಿ ಯೋಗಶಕ್ತಿಯ ರಹಸ್ಯವನ್ನು ಹೇಳಿದಂಥವರು, ಅಂಥ ಮಹಾನ್ ಜ್ಞಾನಿ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರು, ಅವರನ್ನು ಭಕ್ತಿಪೂರ್ವಕವಾಗಿ ಹೃದಯದಿಂದ ವಂದಿಸುತ್ತಾ, ಈ ಕಾಯಕಲ್ಪ ಯೋಗ ಕಾಯಕಲ್ಪ ಯೋಗ ಪ್ರಾಕ್ಟಿಕಲ್ ವಿತ್ ಥಿಯರಿ 3 ಗಂಟೆಗಳ ಕಾಲ ನಡೆಯುವಂತಹ ಒಂದು ಕಾರ್ಯಾಗಾರ ಇದು. ಇದನ್ನು ಈ ಸಬ್ಜೆಕ್ಟ್ನ ಮಾಡಲಿಕ್ಕೆ ಮೊದಲು ಥಿಯರಿ ಸಬ್ಜೆಕ್ಟ್ನ ಪ್ರೊಫೆಸರ್ ಅನಿತಾ ಅವರು ಇದನ್ನು ನಡೆಸ್ಕೊಂಡು ಹೋಗ್ತಾರೆ. ಒಂದು ಗುರುತತ್ವವಾದ ಶ್ರೇಷ್ಠವಾದ ವಿದ್ಯೆ ಇದು. ಆ ಶ್ರೇಷ್ಠವಾದ ವಿದ್ಯೆಗೆ ನಾವೆಲ್ಲರೂ ತುಂಬ ಹೃದಯದಿಂದ ಇದನ್ನು, ಪ್ರಕೃತಿ ಶಕ್ತಿ ಯಾರನ್ನು ಇಲ್ಲಿ ಕಳಿಸುತ್ತೋ ಅವ್ರಿಗೆ ಮಾತ್ರ ಇದು ಆ ಶ್ರೇಷ್ಠತೆ ದೊರಕುವಂತಾಗುತ್ತೆ. ಸಾಮಾನ್ಯವಾಗಿ ಈ ವಿದ್ಯೆ ದೊರಕಬೇಕು ಅಂತಂದರೆ ಇದು ಓಲೆಗರಿಯಲ್ಲಿ ಬರೆದಿಟ್ಟಂತಹ ವಿದ್ಯೆ. ಈ ವಿದ್ಯೆಗೆ ಅರ್ಹರಾಗಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಇಲ್ಲಿ ಕೂರಕ್ಕಾಗುತ್ತೆ. ಅದಕ್ಕೆ ನಾವು ಸ್ವಲ್ಪ ಜನ ಮಾತ್ರ ಇಲ್ಲಿ, ನಾನು ಕರೆದಿಲ್ಲ, ಅವರು ಕರೆದಿಲ್ಲ, ಅವರು ಕರೆದಿಲ್ಲ. ನಾವೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೋದಾಗ ಪ್ರಕೃತಿ ರಹಸ್ಯದಲ್ಲಿ ಪ್ರಕೃತಿಯಿಂದ ಅನ್ನ ತಿಂತಾ ಇದ್ದೀವಿ, ನಾವು ದೈವಶಕ್ತಿಯಿಂದ ಅನ್ನ ತಿಂತಾ ಇದ್ದೀವಿ. ಯಾರೋ ಒಬ್ಬರು ಹೆಸರು ಎಲ್ಲಿ ಇರುತ್ತೋ ಅಲ್ಲಿ ಬಂದು ಆ ಸ್ಥಳದಲ್ಲಿ ಕೂತ್ಕೊಳ್ತಾರೆ, ತಿಂತಾರೆ ಅನ್ನೋದು ಮಾತು ಸತ್ಯ. ಅದಕ್ಕೋಸ್ಕರ ಯಾರಿಗೆ ಅರ್ಹತೆ ಇದೆಯೋ ಗುರು ಮತ್ತು ದೈವಶಕ್ತಿನೇ ಕಲಿಸ್ಕೊಡೋದು ಇಂಥ ಪ್ರೋಗ್ರಾಮ್ಗಳಿಗೆ. ಅದು ಮತ್ತೆ ಒಂದ್ಸಲಿ ನಾನು ರಿಪೀಟ್ ಮಾಡ್ತೀನಿ. ಗುರು ವೇದಾದ್ರಿ ಮಹರ್ಷಿಯವರ ಬಗ್ಗೆ ಕಿಂಚಿತ್ತು ತಿಳ್ಕೊಂಡು ಆಮೇಲೆ ಪ್ರೊಫೆಸರ್ ಅನಿತಾ ಅವರು ಥಿಯರಿ ಮಾಡ್ತಾರೆ, ಪ್ರಾಕ್ಟಿಕಲ್ನ ಮಾಡಿ ತೋರಿಸ್ತೀನಿ. ಆದಷ್ಟು ಬೇಗ ಇದನ್ನು ಕಾರ್ಯಕ್ರಮನ ಮುಗಿಸ್ಕೊಳ್ಳೋ ಪ್ರಯತ್ನ ಕೂಡ ಮಾಡೋಣ. ಜನ ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ ಅಷ್ಟೇ. ಗುರು ವೇದಾದ್ರಿ ಮಹರ್ಷಿಯವರು ನಿಮಗೆ ಫೋಟೋ ಕಾಣ್ತಾ ಇದ್ದಾರೆ. ಮೂಲತಃ ಚೆನ್ನೈ, ಗುಡುವಾಂಚಲಿ, ತಮಿಳುನಾಡಿನವರು. ತಮಿಳುನಾಡನ್ನು ಹುಟ್ಟಿ 3ನೇ ತರಗತಿಯಲ್ಲಿ ಓದಿ ಆಧ್ಯಾತ್ಮಿಕ ವಿದ್ಯೆಗೆ ಬಂದಂತಹ ದಾರಿ ಏನಪ್ಪ ಅಂತಂದರೆ ಬಡತನ. ಅವರಿಗೆ ಬಂದಂತಹ 3 ಪ್ರಶ್ನೆ: ಬಡತನ ಯಾಕೆ, ರೋಗ ಯಾಕೆ, ಶ್ರೀಮಂತರು ಶ್ರೀಮಂತರಾಗಿದ್ದಾರೆ, ಬಡವರು ಬಡವರಾಗಿದ್ದಾರೆ, ರೋಗ ಅನ್ನೋದು ಯಾಕೆ ಬರ್ತಾ ಇದೆ ಮನುಷ್ಯರಿಗೆ ಅಂತ ಕಂಡಿದ್ದಾಗ ಅವ್ರ ತಂದೆ ಜೊತೆಗೆ ನೇಯ್ಗೆ ಕುಟುಂಬ ಅವ್ರದ್ದು. ಆ ನೇಯ್ಗೆ ಕುಟುಂಬದಲ್ಲಿ ಇದ್ದುಕೊಂಡು ತಂದೆ ಹತ್ರ ಪ್ರಶ್ನೆಗಳು ಕೇಳುವಾಗ ತಂದೆಗೆ ಎಷ್ಟು ಗೊತ್ತಿತ್ತೋ ಅದನ್ನು ಮಾತ್ರ ಹೇಳ್ತಾ ಇದ್ರು ಅವರು. ಅವರ ತಂದೆ ಬಂದು ಸಿದ್ಧ ವೈದ್ಯರು, ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಔಷಧಿಗಳನ್ನ ತಯಾರು ಮಾಡಿ ಆಗಿನ ಕಾಲದಲ್ಲಿ ಕೊಡ್ತಾ ಇದ್ದಂಥವ್ರು. ಈಗ ನಮ್ಗೆ ಗೊತ್ತಿದೆ ಎಷ್ಟೋ ಒಂದು ವೈದ್ಯಕೀಯ ಶಿಕ್ಷಣದಲ್ಲಿ ಅಲೋಪತಿ, ಹೋಮಿಯೋಪತಿ, ಪ್ರಕೃತಿ ಚಿಕಿತ್ಸೆ, ತದನಂತರ ಸಿದ್ಧ, ಯುನಾನಿ, ಎಷ್ಟೊಂದು ತರಹದ ಔಷಧಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಮನುಷ್ಯ ಎಷ್ಟು ಆ ಮನಸ್ಸನ್ನು ಮುಂದುವರೆದಿದ್ದಾನೆ ಅನ್ನೋದಕ್ಕೆ ಇದೇ ಕಾರಣ ಅಲ್ವಾ. ಮನುಷ್ಯನ ಮನಸ್ಸು ಎಷ್ಟು ಮುಂದುವರೆದಿದೆ ಅನ್ನೋದಕ್ಕೋಸ್ಕರನೇ ಇದು ರಹಸ್ಯವಾದ ವಿದ್ಯೆಯನ್ನು ಓಲೆಗರಿಯಲ್ಲಿ ಬರೆದು ಇಟ್ಟಿದ್ದನ್ನು ರಿಸರ್ಚ್ ಮಾಡಿ ರಿಸರ್ಚ್ ಫೌಂಡೇಶನ್ ಅಂತ ಮಾಡಿದ್ರು. ವಿಶ್ವ ಸಮುದಾಯ ಸೇವಾ ಸಂಘ ಅಂತ ಹೇಳಿ 1950ರಲ್ಲಿ ಇದನ್ನು ಸ್ಥಾಪನೆ ಮಾಡಿದರು. ವಿಶ್ವ ಸಮುದಾಯ ಸೇವಾ ಸಂಘ ಈರೋಡ್, ಚೆನ್ನೈ ಇಲ್ಲಿ ಇದೆ. ಇವರು ಮೂಲತಃ ತಮಿಳುನಾಡವರಾಗಿರೋದ್ರಿಂದ ತಮಿಳುನಾಡಲ್ಲಿ ಎಲ್ಲ ಕಡೆ ಇದ್ರದ್ದು ಬ್ರಾಂಚಸ್ ಇದೆ, ಹಂಚಿದೆ. ವಿಶ್ವ ಸಮುದಾಯ WCSC ವರ್ಲ್ಡ್ ವೈಸ್ ಆರ್ಗನೈಸೇಷನಲ್ಲಿ ಇದು ಯೋಗ ಕಾರ್ಯಕ್ರಮಗಳು ನಡೀತಾ ಇರೋದು. ಬ್ಯಾಂಗ್ಳೂರಲ್ಲಿ 30ಕ್ಕೂ ಹೆಚ್ಚು ಟ್ರಸ್ಟ್ಗಳಿದ್ದಾವೆ. ಒಂದೊಂದು ಟ್ರಸ್ಟ್ಗೆ ಸುಮಾರು 2000ದಿಂದ
3000ವರೆಗೂ ಸೆಂಟರ್ಗಳಿದ್ದಾವೆ. ಆ ಸೆಂಟರ್ಗಳು ಸೆಂಟರ್ಗಳಲ್ಲಿ ಟೀಚರ್ ಆಗಿ ಸರ್ವಿಸ್ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಗಳಾಗಿ ಬಂದು ಕಲಿತಾ ಇದ್ದಾರೆ. ಇದು ಈ ಒಂದು ಸಬ್ಜೆಕ್ಟ್ ಬಂದು 14 ವರ್ಷದ ಮೇಲ್ಪಟ್ಟು 80 ವರ್ಷದವರೆಗೂ ಕಲಿಯುವಂತಹ ವಿದ್ಯೆ ಇದು. ಯೋಗವು ಮಾನವನ ಮಹತ್ವಪೂರ್ಣವಾದ ಒಂದು ಅಂಶ. ಯೋಗ ಭಗವದ್ಗೀತೆಯಲ್ಲಿತ್ತು, ಉಪನಿಷತ್ತುಗಳಲ್ಲಿತ್ತು, ವೇದಗಳಲ್ಲಿತ್ತು. ಆದರೆ ಈಗ ನಮಗೆ ತಂದುಕೊಟ್ಟಂತಹ ಮಹಾನ್ ಜ್ಞಾನಿ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವಕ್ಕೆ ಯೋಗ ದಿನಾಚರಣೆ ಅಂತ ಆಚರಣೆ ಮಾಡಿದ್ವಿ. ಹಲವಾರು ರಾಷ್ಟ್ರಗಳು, ರಾಜ್ಯಗಳು ಪ್ರಚಾರ ಆಯಿತು. ಆ ಪ್ರಚಾರ ಆಗಿದ ಮೇಲೆ ಯೋಗದ ಮಹತ್ವ ಏನು ಅಂತ ಗೊತ್ತಾಗಿತ್ತು ಅಲ್ವಾ. ಯೋಗದ ಮಹತ್ವ ಗೊತ್ತಾಗಿದ್ದೆ ನರೇಂದ್ರ ಮೋದಿಯವರನ್ನು ಅದು ಪ್ರಚಾರ ಮಾಡಿದ್ದಕ್ಕೆ. ಒಂದು ದಿನ ಮಾತ್ರ ಮಾಡುವಂಥದ್ದಲ್ಲ ಯೋಗ. ಯೋಗ ನಾವೇನು ಮಾಡ್ತಾ ಇದ್ದೀವಿ, ಆವತ್ತೊಂದು ದಿವಸ ಮಾತ್ರ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಯೋಗ ದಿನನಿತ್ಯ ಮಾಡುವಂಥದ್ದು. ಓಕೆ, ದಿನನಿತ್ಯ ಮಾಡುವಂಥದ್ದು. ಸೊ ಹಾಗಾಗಿ ಅವರ ವಿಚಾರ ಸ್ವಲ್ಪವಾಗಿ ತಿಳ್ಕೊಳ್ಳೋಣ. ಅವರು ಮಹಾನ್ ಜ್ಞಾನಿ, ಮಹರ್ಷಿಯವರನ್ನು ತತ್ವಜ್ಞಾನಿ ವೇದಾದ್ರಿ ಮಹರ್ಷಿ ಅಂತ ಕರೆದರು. ಏನು ತತ್ವಜ್ಞಾನ ಅಂದರೆ? ಅಜ್ಞಾನ, ವಿಜ್ಞಾನ, ಜ್ಞಾನ, ಸುಜ್ಞಾನ, ತತ್ವಜ್ಞಾನ. ಇದರ ಅರ್ಥ ಏನಾದರೂ ಗೊತ್ತಿದ್ರೆ ಹೇಳಿ. ಯಾಕೆ ತತ್ವಜ್ಞಾನ ಅಂತಾರೆ? ಜ್ಞಾನ ಅಂದರೆ ಏನು, ಅಜ್ಞಾನ ಅಂದರೆ ಏನು, ವಿಜ್ಞಾನ ಅಂದರೆ ಏನು, ಸುಜ್ಞಾನ ಅಂದರೆ ಏನು, ತತ್ವಜ್ಞಾನ ಅಂದರೆ ಏನು ಅನ್ನೋ ಒಂದು ವಿಚಾರದಲ್ಲಿ ಹೇಳ್ತೀನಿ. ತತ್ವಜ್ಞಾನಿ ವೇದಾದ್ರಿ ಮಹರ್ಷಿ ಅಂತ ಮಹರ್ಷಿನ ಕರೀತಾ ಇರೋದು. ಮಹಾನ್ ಜ್ಞಾನಿ ಅಂದರೆ ಪ್ರಪಂಚ ರಹಸ್ಯನ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ತತ್ವಜ್ಞಾನಿ ಅಂತ ಹೇಳ್ತಾರೆ. ಸೊ ಅಂಥದ್ದೊಂದು. ಜ್ಞಾನ ಅಂದರೆ ಸಾಮಾನ್ಯವಾದ ಜ್ಞಾನ, ವಿಜ್ಞಾನ ಅಂದರೆ ಸೈಂಟಿಸ್ಟು, ಅಜ್ಞಾನಿ ಅಂದರೆ ಏನೋ ಗೊತ್ತಿಲ್ಲದೆ ಇರೋನು, ಸುಜ್ಞಾನ ಅಂದರೆ ಸತ್ಸಂಗದಲ್ಲಿ ಇರ್ತಕ್ಕಂಥವ್ರನ್ನ ಈ ಥರ ಹೇಳಿ ಕರೀತಾರೆ. ಸೊ ವೇದಾದ್ರಿ ಮಹರ್ಷಿಯವರು ಆಗಲೇ ಇದನ್ನು ಹೇಳಿಕೊಟ್ಟು 50 ವರ್ಷ ಆಯಿತು. 50 ವರ್ಷ ಆಗ್ಬಿಟ್ಟಿದೆ ಕುಂಡಲಿನಿ ಯೋಗ ಬಂದು. ದ ಸೀಕ್ರೆಟ್ ಆಫ್ ಮೆಥಡ್ ಕುಂಡಲಿನಿ ಯೋಗ. ಯೋಗದಲ್ಲಿ ರಹಸ್ಯವಾದ ವಿದ್ಯೆ ಇದೆ. ಭಗವದ್ಗೀತೆಯಲ್ಲಿ 18 ಯೋಗಗಳನ್ನು 18 ಯೋಗಗಳಲ್ಲಿ 4 ಯೋಗ ಸೇರಿರೋದೇ ಕುಂಡಲಿನಿ ಯೋಗ. ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ, ಜ್ಞಾನಯೋಗ. ಈ 4 ಯೋಗಗಳು ಸೇರಿರೋದನ್ನು ಕುಂಡಲಿನಿ ಯೋಗ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಾಗಲಿ ಪ್ರಪಂಚದಲ್ಲಾಗಲಿ ಹಠಯೋಗ, ಪವರ್ ಯೋಗ, ಸಿದ್ಧಯೋಗ, ಆಮೇಲೆ ಪತಂಜಲಿ ಯೋಗ ಅಂತ ಎಲ್ಲ ಯೋಗಗಳು ಬಂದಿದ್ದಾವೆ. ಸೊ ಇದು ಎಸ್ಪೆಷಲಿ ದ ಸೀಕ್ರೆಟ್ ಆಫ್ ಮೆಥಡ್ ಕುಂಡಲಿನಿ ಯೋಗ, ರಹಸ್ಯವಾದ ವಿದ್ಯೆಗೆ ಸಂಬಂಧಪಟ್ಟಿದೆ. ಸೊ ಇದರ ಮಹತ್ವ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಹರ್ಷಿಯವರು ಅವರ ಹುಟ್ಟು ಹೇಗೆ ಅಂದರೆ ತುಂಬ ಸರಳ, ಮರಣನೂ ಸರಳವಾಗಿ ಆಗಿರೋದು. ಹುಟ್ಟು ಮತ್ತು ಸಾವಿನ ನಡುವೆ ಅವರ ಜೀವನದ ಜಂಜಾಟದಲ್ಲಿ ಏನೆಲ್ಲ ರೋಗಗಳು, ನೋವುಗಳು, ದುಃಖ ಬರ್ತಾ ಇದೆ ಅದನ್ನು ಸಮಾಜಕ್ಕೆ ತಿಳಿಸಿಕೊಟ್ಟು ಹೋದಂತಹ ಮಹಾನ್ ಜ್ಞಾನಿ. ಸೊ ಅವರು 8ನೇವರು ಮಹರ್ಷಿಯವರು. ಅವರ ಕುಟುಂಬ ದೊಡ್ಡ ಕುಟುಂಬ, ನೇಯ್ಗೆ ಕುಟುಂಬ, ಇಷ್ಟ ಸಾಕು ಅವ್ರ ಬಗ್ಗೆ. ಸೊ ಇದ್ರ ಮುಂದೆ ಈ ಕಾರ್ಯಕಲ್ಪನ ಇವರು ಅನಿತಾ ಮೇಡಮ್, ಪ್ರೊಫೆಸರ್ ಅನಿತಾ ಮೇಡಮು ಸುಮಾರು 16-20 ವರ್ಷಗಳಿಂದ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕುಟುಂಬದ ಜೊತೆಯಲ್ಲೇ ಇದ್ದುಕೊಂಡು ಅವರು ಮತ್ತೆ ಎಜುಕೇಷನಲ್ಲಿ ಬೇರೆ ಬೇರೆ ಥರ ಮಾಡಿಕೊಂಡು ಹಲವಾರು ಜ್ಞಾನಿಗಳ ಹತ್ರ ದೀಕ್ಷೆ ತಗೊಂಡು ಅವರಿವತ್ತು ಸಮಾಜಕ್ಕೆ ಒಂದು ಒಳ್ಳೆಯ ಯೋಗ ಮಾರ್ಗದಲ್ಲಿ ನಡೆದು, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆದು ಅವರು ಈ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದಾರೆ. ಸೊ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಈ ಸಬ್ಜೆಕ್ಟ್ನ ನಾವು ಕೇಳುವಂಥವ್ರಾಗೋಣ ಅಂತ ಹೇಳ್ತಾ ಅನಿತಾ ಮೇಡಮ್ಗೆ ಈ ಒಂದು ವೇದಿಕೆಯನ್ನು ಬಿಟ್ಕೊಳ್ಳೋಣ. ದೈವಿಕ ಮಹಾಶಕ್ತಿಯ ಕರುಣೆಯಿಂದ ಡಿವೈನ್ ಪವರ್, ಡಿವೈನ್ ನೇಚರ್, ಡಿವೈನ್ನ ಒಂದು ಸಂಕಲ್ಪ, ಆ ದೈವಿಕವಾದ ಶಕ್ತಿ ಅವರಿಗೆ ಬಂದು ಅವರು ಮಾತನಾಡೋ ಪದಗಳು ಭಾಳಷ್ಟು ಅತ್ಯಮೂಲ್ಯವಾಗಿರುತ್ತೆ. ನಾವೆಲ್ಲ ಕೇಳಿ ಆನಂದಿಸೋಣ ಅಂತ ಹೇಳ್ತಾ ಅವ್ರನ್ನ ಸ್ವಾಗತ ಮಾಡೋಣ. ಬನ್ನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಈ ದಿನ ಬಂದಿರುವ ಎಲ್ಲ ಆತ್ಮ ಬಂಧುಗಳಿಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸೊ ಒಂದು ಸ್ಮಾಲ್ ವಿಡಿಯೋ ಇದೆ. ಇದು ಸ್ಕೈ ಯೋಗ ಟೂರ್. ಸ್ಕೈ ಅಂದರೆ ಸರಳ ಕುಂಡಲಿನಿ ಯೋಗ, ಸಿಂಪ್ಲಿಫೈಡ್ ಕುಂಡಲಿನಿ ಯೋಗ ಅಂತ. ಸೊ ಇದು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಇದೆಲ್ಲ ಯೂಟ್ಯೂಬ್ ಚಾನಲ್ ಇದೆ, ವೆಬ್ಸೈಟ್ ಕೂಡ ಇದೆ ಆಲ್ರೆಡಿ. ನೀವು ಕೂಡ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಅಲ್ಲಿ ಕಲಿಯೋದಕ್ಕೂ ಅವಕಾಶ ಇದೆ. ಓಕೆ, ಸೊ ಇಟ್ ಈಸ್ ವೆರಿ ಟ್ರಾನ್ಸ್ಪರೆಂಟ್. ಇಟ್ ಈಸ್ ನಾಟ್ ದಟ್ ನಾವು ಮಾತ್ರನೇ ಹೇಳ್ಕೊಡ್ಬೇಕು, ನಿಮಗೆಲ್ಲ ಅವಕಾಶ ಇಲ್ಲ, ಅದೆಲ್ಲ ಏನೂ ಇಲ್ಲ. A to Z ಏನು ಬೇಕಾದರೂ ನೀವು ಮಾಹಿತಿನ ಇಲ್ಲಿ ಕಲ್ತ್ಕೋಬೋದು. ಓಕೆ, ಸೊ ಮೇಡಮ್ 1.5 ಅಲ್ಲಿ ಸ್ಪೀಡಲ್ಲಿ ಪ್ಲೇ ಮಾಡಿ ಸ್ವಲ್ಪ. ಸೊ ಇಟ್ ಈಸ್ ಆಲ್ ವೆಲ್ ಡೆವಲಪ್ಡ್, ವೆಲ್ ವರ್ಸ್ಡ್ ಸಿಸ್ಟಮ್. ವಿಶ್ವ ಸಮುದಾಯ ಸೇವಾ ಸಂಘ ಅಂತ
ಮಹರ್ಷಿಗಳು ಹೆಸರು ಕೊಟ್ಟಿದ್ರು. 1958ನೇ ಇಸ್ವಿಯಲ್ಲಿ ಅವರ ಗುಡಿಸಲಿನಲ್ಲಿ ಆರಂಭ ಮಾಡಿದ್ರು. ಅದಿವತ್ತು ವಿಶ್ವದಾದ್ಯಂತ ಬೆಳೆದು ನಿಂತಿದೆ. ಸೊ ಆನ್ಲೈನ್ ಕ್ಲಾಸಸ್ ಕೂಡ ಇದೆ, ಆಫ್ಲೈನ್ ಕ್ಲಾಸಸ್ ಕೂಡ ಇದೆ. ರತ್ನ ಮೇಡಮ್ ಹೇಳಿದ ಥರ ನಮ್ಮ ಇಡೀ ದೇಶವ್ಯಾಪಿ ಹಡ್ಕೊಂಡಿದೆ ಸಾವಿರಾರು ಸೆಂಟರ್ಗಳು. ಸೊ ವಾಯ್ಸ್ ಬರ್ತಾ ಇಲ್ಲ. Yogiraj Vedatri Maharshi, an eminent and incredible Mahan, was born in the 20th century. Siddhartha, born as a prince, did not know about poverty, but he transformed to Buddha in his quest to find the answers of these questions. Similarly, Vedatri, a young boy intrigued by life and its question, became Maharshi in his quest for answers. Vedatri Maharshi, through intense research, analysis, and introspection into philosophies and secrets of life, has systemized the practices and dedicated to humanity. These practices provide the righteous way to live life and empowers humanity to learn and live happily. Called Manavanakale or Sky Yoga, the practices are vital, valuable, and provide imminent and effective results. It's an art which transforms individuals into complete human beings. Sky Yoga is a practice that enables one to know the significance of mind and attune it in a good, proper, and utilitarian way. Millions of lives around the world is lit up with the lamp of happiness due to Sky Yoga. In the foothills of Aliyar, scenic, grand, and carpeted with greenery is the Temple of Consciousness. Temple of Consciousness is one of its kind in the entire world. It's an enchanting place created by our beloved Guru, Vedatri Maharshi. Majority of the people around the world are leading a miserable, painful, and sorrowful life. Because of their destiny, Temple of Consciousness teaches the art of leading successful life through the teachings of Vedatri Maharshi to all who come in without discrimination. Those who step inside the Temple of Consciousness will definitely handle the problems in their life in a mature and determined way and overcome them, resulting in them leading a satisfied, successful, and a happy life. The simplified physical exercises that are taught in Sky Yoga keeps us brisk, refreshing, robust, and enthusiastic the whole day. They serve as remedies for chronic, long-lasting diseases and also as prevention from various ailments. Sky Yoga is designed and tailor-made for all. From children to elders, all can practice it easily. The powerful secrets of Kayakalpa Yoga, as practiced by our ancient siddhas and yogis, is taught in Sky. This is the secret to youthfulness and helps us improve our immunity and increase the longevity of our life. With regular practice of Kayakalpa Yoga, our life force is converted into healthy and creative energy force. The art of mindfulness. It calms our mind, enabling us to live a peaceful, serene, and happy life. Deep Kundalini meditations are taught in Sky Yoga. Sky is the Akshayapatram, meaning the inexhaustible vessel. It's a wishing tree that fulfills all our wishes, bestowed upon us gracefully by Guru Vedatri Maharshi. The teachings enable us to neutralize anger, eradicate our worries, remove our fears, boost our self-confidence, and helps in economical and social upliftment. Temple of Consciousness provides hygienic rooms with modern facilities for all its visitors who come from across the globe to learn Sky Yoga. The food that is prepared is healthy, nutritional, and hygienically prepared, and very tasty. The practices are taught in air-conditioned auditoriums and an ambience which is peaceful, well-aerated, and nature-blessed. In addition to Sky practices, activities like trekking, boating, visiting to waterfalls, going around the campus in battery-operated cars, traditional bullock cart rides are available. All these take us back in time. The atmosphere, activities, and stay allows us to focus on self, breaking the monotony of life. These practices help us in performing our duties, jobs and professions in a unique individualized way and paves the way for success in all areas. Guru Vedatri Maharshi's aim was to elevate consciousness and spread happiness to all. He designed courses on the deep introspection techniques, Brahma Jnanam or divine realization, and also gave teacher training courses. The Temple of Consciousness and the World Community Service Center, which was founded with love and compassion by our revered Guru Vedatri Maharshi, are instrumental in spreading noble services all over the world. Padma Shri Arulindhi S.K. Mailanandan took the charge of the World Community Service Center after Vedatri Maharshi's Mahasamadhi. A contemporary leader, he is rendering selfless service and fulfilling the dreams of Vedatri Maharshi. We invite you all to the Aliyar Temple of Consciousness online and residential courses, which transforms an individual into a divine and a great human being through Sky Yoga practices. Come. So, ಇದು residential course